ಹಾಂ, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಾ ಇದ್ದೀರಾ ನೀವು? ಇದಕ್ಕೆ ಹೊಂದ್ಕೊಂಡಿರೋಂಥ ಜಾಗನೇ ಈ 30 ಗುಂಟೆ ಜಾಗ. ನಿಮ್ಮ ಈ ಜಾಗಕ್ಕೆ ಒಂದು 50 ಅಡಿಯಿಂದ 70 ಅಡಿ ರೋಡ್ ಫೇಸೇ ಬರುತ್ತೆ. ವಿತ್ ನಿಮಗೆ ಒಂದು ಬೋರ್ ಇದೆ, ಒಂದು 25 ತೆಂಗಿನ ಮರ ಇದೆ. ಈ ಜಾಗ ಬಂದು ಇಗ್ಲೂರಿಂದ ನಿಮಗೆ 6 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣದಿಂದ ನಿಮಗೆ 21 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ನೋಡಿ, ಈ ಥರ ತೆಂಗಿನ ಮರಗಳೆಲ್ಲ ಹಿಂಗೆ ಅಲ್ಲಿಂದ ಹಂಗೆ ಬಂದು ಈ ಥರ ಓಪನ್ ಆಗುತ್ತೆ. ನಿಮಗೆ ರೋಡ್ ಫೇಸಲ್ಲಿ 70ರಿಂದ 80 ಅಡಿ ಸಿಗುತ್ತೆ. ಆಮೇಲೆ ನೋಡಿ ಫುಲ್ಲು ಹಿಂಗೆ ಹೆಂಗೆ ಹೋದಂಗೆ ಸ್ಕ್ವೇರಾಗಿ ಬರುತ್ತೆ. ಫ್ರಂಟ್ ಮಾತ್ರ ನಿಮ್ಗೆ ಒಂದು 80 ಅಡಿ 70 ಅಡಿ ಬರುತ್ತೆ. ಅದಾದಮೇಲೆ ಯಾಕೆಂದರೆ ಇದೊಂದು ಪೀಸ್ ಕಟ್ಟಾಗಿದೆ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಒಂದು 70ರಿಂದ 80 ಅಡಿ ಬರುತ್ತೆ. ಇದೊಂದು ಬೇರೆಯವ್ರು ತೊಗೊಂಬಿಟ್ಟಿದ್ದಾರೆ. ಇದು ಅದಾದಮೇಲೆ ನಿಮಗೆ ಸ್ಕ್ವೇರಾಗಿ ಬರುತ್ತೆ ಫುಲ್ಲು. ನೋಡಿ ಏನು ತೆಂಗಿನ ಮರ, ಅದು ಒಂದು 25 ತೆಂಗಿನ ಮರ ಇದೆಯಲ್ಲ, ಹಿಂಗೆ ಬರುತ್ತೆ. ಇದು 30 ಗುಂಟೆ. ಮಣ್ಣು ಬಂದು ಕೆಂಪು ಮಣ್ಣಿದು. ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ನೋಡಿ, ಟಾರ್ ರೋಡ್ ಪಾಯಿಂಟೇ ಇದು. ಯಾರಾದರೂ 20 ಗುಂಟೆ 30 ಗುಂಟೆ ನೋಡ್ತಾರವ್ರಿಗೆ ಈ 30 ಗುಂಟೆ ಒಳ್ಳೆ ಜಾಗ, ಈಸ್ಟ್ ಫೇಸಿಂಗು ಮತ್ತು ಕೆಂಪು ಭೂಮಿ. ಒಂದು ಬೋರ್ ಇದೆ ನೋಡಿ, ಒಂದು ಬೋರ್ ಇದೆ ನೋಡಿ. ನೋಡಿ ಇದೇ ಬೋರು, ಒಳ್ಳೆ ನೀರಿದೆ. ಆರಾಮಾಗಿ ನೀವು ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡ್ಬೋದು. ಏನಪ್ಪ ಅಂತಂದರೆ ನೋಡಿ, ಊರು ಪಕ್ಕದಲ್ಲೇ ಇದೆ. ಸೇಫ್ಟಿ ಪರ್ಪಸ್ಗೆ ಏನೂ ತೊಂದರೆ ಇಲ್ಲ. ಟಾರ್ ರೋಡ್ ಪಾಯಿಂಟು. ಯಾರಾದರೂ ಬೇಕು ಅಂತಂದರೆ ಇದು 30 ಗುಂಟೆಗೆ ಫೈನಲ್ ಅವರು 52 ಲಕ್ಷ ಹೇಳ್ತಾರೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದು ಈ ಜಾಗ ಬೇಕು ಅನ್ನೋರು ವೀಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಎಲೆಕ್ಟ್ರಿಸಿಟಿ ಎಲ್ಲ ಇಲ್ಲೇ ಇರೋದ್ರಿಂದ, ಪೋಲೆಲ್ಲ ಇರೋದ್ರಿಂದ ಆರಾಮಾಗಿ ನೀವು ಏನೂ ತೊಂದರೆ ಆಗೋಲ್ಲ. ಆಲ್ರೆಡಿ ಅದೆಲ್ಲ ಬೋರೆಲ್ಲ ಕನೆಕ್ಷನ್ ಇದೆ ನೋಡಿ ಎಲ್ಲ. ನೋಡಿ ಅಕ್ಕಪಕ್ಕ ಎಲ್ಲ ಮನೆ ಇದೆ. ಟಾರ್ ರೋಡು. ನೋಡಿ ಊರು. ನೋಡಿ, ನಿಮಗೆ ಆ ತೆಂಗಿನ ಮರದಿಂದ ಹಿಡಿದು ಇಲ್ಲಿವರೆಗೂ ಬರುತ್ತೆ. ಹಿಂಗೆ ಬಂದು ನೋಡಿ, 70 ಅಡಿಗಿಂತ ಜಾಸ್ತಿನೇ ಐತೆ. ಹಿಂಗೆ ಬಂದು ಇದೊಂದು ಪೀಸ್ ಇಲ್ಲ, ಇದೊಂದು ಪೀಸ್ ಯಾರೋ ಸೇಲ್ ಮಾಡ್ತಾರೆ. ಹಿಂಗೆ ಹೋಗಿ ತಿರ್ಗಿ ಅಲ್ಲಿಂದ ಕಂಟಿನ್ಯೂಷನು, ಅಲ್ಲಿಂದ ಫುಲ್ಲು ಸ್ಕ್ವೇರಾಗಿ ಬರುತ್ತೆ 30 ಗುಂಟೆ.